ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ, ಮಶ್ರೂಮ್ ಟಿಕ್ಕಾ. ಅದರಲ್ಲಿ ಗ್ರೇವಿ ಮಾಡ್ತಾರದು. ಅದಕ್ಕೆ ಏನೇನು ಬೇಕು ಅನ್ನೋದು ನೋಡೋಣ. ಆದರೆ ಇದು ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಅದರ ರೈಸ್ಗೆ, ಚಪಾತಿಗೆ, ಪೂರಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಬನ್ನಿ, ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಓಕೆನಾ ಫ್ರೆಂಡ್ಸ್. ಮಶ್ರೂಮ್ ಟಿಕ್ಕಾ ಮಸಾಲ, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಪಲಾವ್ ಎಲೆ, ಜೀರಿಗೆ, ಅಚ್ಚ ಖಾರದ ಪುಡಿ, ಮಶ್ರೂಮು, ಮೊಸರು, ಉಪ್ಪು, ಅರಿಶಿನ, ಚಾಟ್ ಮಸಾಲ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಕಳ್ಳೆ ಹಸಿಟ್ಟು, ಆಮೇಲೆ ಬಟರ್, ನಿಂಬೆಹಣ್ಣು ರಸ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ. ಓಕೆನಾ ಫ್ರೆಂಡ್ಸ್. ಫಸ್ಟು ನಾವು ಇದಕ್ಕೆ ನ್ಯಾಮಿನೇಷನ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟ್ ಆಫ್ ಆಲ್ ಆಗಿ ಎಲ್ಲ ಒಂದೊಂದು ಸ್ಪೂನು. ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀವು ಜಾಸ್ತಿ ಗ್ರೇವಿ ಏನು ಬೇಕಾದ್ರೂ ನೀವು ಹಾಕ್ಕೋಬೋದು, ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಓಕೆನಾ. ಇದನ್ನು ಫಸ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್, ಇವಾಗ ಎಲ್ಲ ತಗೊಂಡಿದ್ದೀನಿ. ಮೊಸರಿಗೆ ಇವಾಗ ನಾನು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. ಆಮೇಲೆ ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ, ಆಮೇಲೆ ಚಾಟ್ ಮಸಾಲ, ಆಮೇಲೆ ಕಳ್ಳೆ ಹಸಿಟ್ಟು, ಆಮೇಲೆ ನಿಂಬೆಹಣ್ಣು ರಸ, ಆಮೇಲೆ ಆಯಿಲ್, ಇದಿಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಆಮೇಲೆ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಮಶ್ರೂಮ್ ಹಾಕೋತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಒಂದು 1/2 ಅವರ್ ನಾವು ಚೆನ್ನಾಗಿ ನೆನೆಸ್ಬೇಕು. ಇದು ಚೆನ್ನಾಗಿ ಹುನಿಲಿ. ಈಗ ನಾವು ರುಬ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ, ಬನ್ನಿ ಫ್ರೆಂಡ್. ಈಗ ನಾವು ಈರುಳ್ಳಿ ಅವೆಲ್ಲನೂ ಫ್ರೈ ಮಾಡ್ಕೋಬೇಕು, ಅದು ರುಬ್ಕೊಳ್ಳೋಕ್ಕೆ. ಇವಾಗ ನಾನು ಬಟರ್ ಹಾಕಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಕಾಯಬೇಕಿದು. ಈಗ ಬಟರ್ ಕಾದಿದೆ. ಇವಾಗ ನಾನು ಜೀರಿಗೆ ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದ್ರ ಜೊತೆಗೆ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಪಲಾವ್ ಎಲೆ, ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ಅದಕ್ಕೂ ಹಾಕ್ಕೊಂಡಿದ್ದೀರಾ ಮಶ್ರೂಮ್ಗೆ. ಇದಕ್ಕೊಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ಅದಕ್ಕೂ ಇದಕ್ಕೂ ಹಾಕಿ ಇದಾಗುತ್ತೆ, ಉಪ್ಪು ಜಾಸ್ತಿ ಆಗುತ್ತೆ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದಕ್ಕೂ ಹಾಕಿದ್ದೀರಾ, ಇದಕ್ಕೊಂದು ಚೂರು ಹಾಕ್ಕೊಳ್ಳಿ. ಫ್ರೆಂಡ್, ಈರುಳ್ಳಿ ಹಾಕ್ಕೊಂಡಿದ್ದೆ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೂ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಚುಟ್ಕಿ ಹಾಕ್ಕೊಳ್ಳಿ, ಯಾಕೆಂದರೆ ಆಲ್ಮೋಸ್ಟ್ ಮಶ್ರೂಮ್ಗೆ ಹಾಕ್ಕೊಂಡಿದ್ದೀರಾ. ಅರಿಶಿನ ಹಾಕಿದ್ದೀನಿ. ಗರಂ ಮಸಾಲ ಪುಡಿ ಅದಕ್ಕೂ ಅಷ್ಟೇ ಒಂದೇ ಒಂದು ಚೂರು, ನೋಡಿ ಇಷ್ಟು ಹಾಕ್ಕೊಳ್ಳಿ. ಈಗ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಇದಕ್ಕೆ ಹಸಿಮೆಣಸಿಗೆ ಹಾಕೋತಾ ಇದ್ದೀನಿ. ಒಂದು 3 ಹಾಕೋತೀನಿ ನಾನು. ಆಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು.
ಚೆನ್ನಾಗಿ ಇದು ಫ್ರೈ ಆಗಬೇಕು. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಇನ್ನೂ ಫ್ರೈ ಆಗಬೇಕಿದು. ಓಕೆನಾ? ನಾವೇನೇ ಹಾಕಿದ್ರೂ ಪ್ರತಿಯೊಂದೂ ಚೆನ್ನಾಗಿ ಫ್ರೈ ಆದ್ರೇ ಅದು ತುಂಬ ಟೇಸ್ಟ್ ಬರೋದು. ಓಕೆ, ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೊಳ್ಳೋಣ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಬೇಯಬೇಕು. ಓಕೆ, ಇದು ಬೇಯಲಿ. ಫ್ರೆಂಡ್ ನೋಡೋಣ ಬನ್ನಿ, ಅದು ಬೆಂದಿದೆಯಾ ಏನು ಅಂತ. ನೋಡಿ, ಚೆನ್ನಾಗಿ ಬೆಂದಿದೆ. ಅದು ಇನ್ನೂ ಒಂದು 10 ನಿಮಿಷ ಬೇಯಬೇಕು. ಇದು ಬೆಂದ ಮೇಲೆ ಇದು ಹಾರಬೇಕು. ಓಕೆನಾ ಫ್ರೆಂಡ್? ಹೇಗಾಗಿದೆ ಅಂತ ನೋಡೋಣ. ಫುಲ್ಲು ಎಲ್ಲ ಡ್ರೈ ಆಗಿದೆ. ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ನಾವು ರುಬ್ಕೋಬೇಕು. ಓಕೆನಾ ಫ್ರೆಂಡ್ಸ್? ಈಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಫುಲ್ಲು ತಣ್ಣಗಾಗಲಿ. ಫ್ರೆಂಡ್, ಇವಾಗ ಇದೆಲ್ಲ ತಣ್ಣಗಾಗಿದೆ. ಇದನ್ನು ನಾವು ಇವಾಗ ರುಬ್ಕೊಬೇಕು ಇದನ್ನು. ಓಕೆನಾ? ಈಗ ರುಬ್ಕೊಳ್ಳೋಣ. ಫ್ರೆಂಡ್, ಇದನ್ನ ಪಲಾವ್ ಎಲೆನ ನೀವು ಸೈಡ್ಗೆ ಎತ್ಕೋಬೇಕು. ಒಂದೇ ಒಂದು ಎತ್ಕೊಳ್ಳಿ. ಒಂದು ಎತ್ಕೊಂಡು ಸೈಡಿಗೆ ಮಡಿಕೊಳ್ಳಿ. ಈಗ ಇದಿಷ್ಟನ್ನು ನಾನು ರುಬ್ಕೊತಾ ಇದ್ದೀನಿ. ಇವಾಗ ಇದನ್ನ ನೀವು ರುಬ್ಕೋಬೇಕು ಇದನ್ನ. ಫ್ರೆಂಡ್, ಇವಾಗ ನಾನು ಆಲ್ರೆಡಿ ರುಬ್ಕೊಂಡಾಯ್ತು. ಇವಾಗ ನಾನು ಬರೀ ಬಾಣಲಿದ್ದು ಇಟ್ಕೊಂಡಿದ್ದೀನಿ ಇದನ್ನ. ಈಗ ಇದಕ್ಕೆ ನಾವು ಮಶ್ರೂಮ್ ಹುರ್ಕೋಬೇಕು. ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಆಮೇಲೆ ಬಟರ್ ಹಾಕೋತಾ ಇದ್ದೀನಿ. ನಾವು ಕಲಸಿ ಇಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಇದನ್ನ ಹುರ್ಕೋಬೇಕು. ಈಗ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಪ್ರೇಟಾಗಿ ಹಾಕೋತಾ ಇರೋದು. ಇದು ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್, ಇದು ಮಶ್ರೂಮ್ ಈಗ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲೆಯನ್ನು ನಾವು ಹಾಕೋಬೇಕು. ಹಾಕೋತಾ ಇದ್ದೀನಿ ಇದು ಮಸಾಲೆ, ರುಬ್ಕೊಂಡಿರೋಂಥ ಮಸಾಲೆ. ಇದಕ್ಕೇನೆ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡು ನೋಡಿ, ಇದಕ್ಕೀಗ ನೀರು ಹಾಕೊಂಡಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೋಡಿ, ಈಗ ಎಲ್ಲನೂ ಹಾಕಿದ್ದೀನಿ. ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಒಂದು ಮಳ್ಳು ಬರಬೇಕು. ಇವೆಲ್ಲ ಒಂದು ಮಳ್ಳು ಬರಲಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಒಂದು ಪಲಾವ್ ಎಲೆ ಉಳಿಸ್ಕೊಂಡಿದ್ದು, ಅದು ಹುರಿದಾಗ ನಾವು ಇಟ್ಕೊಂಡಿದ್ವಲ್ಲ ರುಬ್ಬಕ್ಕೆ ಅಂತ, ಆವಾಗ ಒಂದು ಪಲಾವ್ ಎಲೆ ಎತ್ಕೊಂಡಿದ್ವಲ್ಲ, ಅದನ್ನು ಇದ್ರೊಳಗಡೆ ಹಾಕಬೇಕು. ಹಾಕಿದ್ದೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಆಗಲಿ. ಫ್ರೆಂಡ್, ಹೇಗಾಗಿದೆ ಅಂತ ನೋಡೋದ? ನೋಡಿ, ಆವಾಗವಾಗ ಮಧ್ಯೆ ಮಧ್ಯೆ ನೀವು ಕೈ ಆಡಿಸ್ತಾನೆ ಇರಬೇಕು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಚಪಾತಿಗೆ, ಪುರಿಗೆ, ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಆದರೆ ಇದು ಚಪಾತಿಗೆ, ದೋಸೆಗೆ, ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಓಕೆ, ಬಾಯ್.